ಹಾಯ್ ವೆಲ್ಕಮ್ ಟು ಟ್ರಾವೆಲ್ ವಿತ್ AK ಪೇಜ್. ಹಾಯ್ ರೀ, ನಮಸ್ಕಾರ ರೀ. ಇವರು ಪರಶುರಾಮ್ ಅಂತೇಳಿ, ನಾವು ಅಕ್ಷಯ್. ಇವ್ರು ನಮಗೆ ಇಲ್ಲಿ ಬೈಕಿಂದ ಡ್ರಾಪ್ ಮಾಡಿದ್ರೆ. ಹಾಯ್ ವೆಲ್ಕಮ್ ಟು ಟ್ರಾವೆಲ್ ವಿತ್ AK ಪೇಜ್. ಇದು ನೋಡ್ರಿ, ನಾನೀಗ ಒಂಚಳಿ ಫಾಲ್ಸ್ಗೆ ಹೊಂಟೀನಿ. ಇಲ್ಲಿ ಅಂಕರು ಯಾರ್ಯಾರಿಲ್ಲ. ನಾನು ಅನ್ಕೊಂಡೆ ಸೂಟಿ ಇರ್ತೈತಿ, ಯಾರೋ ಬಂದಿರ್ತಾರಂತ. ಬಟ್ ಯಾರಿಲ್ಲ ಇಲ್ಲಿ, ಯಾವ ಬಸ್ ಇಲ್ಲ, ಏನಿಲ್ಲ. ಒಬ್ಬ ಬೈಕರ್ ನಂಗೆ ಡ್ರಾಪ್ ಮಾಡಿದ. ಫುಲ್ ಅಂಕರು ಕಾಡೈತಿದೆ ಇಲ್ಲಿ. ನೋ 4G 5G. ಈಗೆಲ್ಲ ನಾವು ಚಳಿಗಾಲದಾಗ ಮಳೆಗಾಲದಾಗ ಇದಕ್ಕೆ ಹೋಗಿರ್ತೀವಿ, ಯಾವುದು ಫಾಲ್ಸಿಗೆ. ಈ ಬ್ಯಾಸಿಗೆ ಕಾಲದಾಗೂ ಫಾಲ್ಸ್ ಹೆಂಗಿರ್ತಾವೆ ನೋಡ್ಬೇಕಲ್ಲ. ಈ ಫಾಲ್ಸ್ ನೋಡೋಕೆ ನಾನು ಬಸ್ಸಿಂದ ಬಂದೆ. ಹುಬ್ಳಿಯಿಂದ ಸಿರಸಿಯಿಂದ ಡೈರೆಕ್ಟ್ ಬಸ್ ಇಲ್ಲ. ಬೆಳಿಗ್ಗೆ 7 ಗಂಟೆಗೆ ಮತ್ತು ಸಾಯಂಕಾಲ 4 ಗಂಟೆಗೆ ಅಷ್ಟೇ ಐತಿ. ಹಾಗಾಗಿ ನಾನು ಹೆಗ್ಗರ್ನಿ ಊರಿಗೆ ಬಂದು ಹೆಗ್ಗರ್ನಿ ಒಳಗೆ ಬೈಕರ್ ಥ್ರೂ ಡ್ರಾಪ್ ತೊಗೊಂಡು ಈ ಫಾಲ್ಸ್ ನೋಡೋಕೆ ಬಂದೆ. ಇವ್ರು ನಮ್ಗೆ ಡ್ರಾಪ್ ಕೊಟ್ಟರೆ ಥ್ಯಾಂಕ್ ಯು ಸೋ ಮಚ್. ಹುಂಚಳಿ ಫಾಲ್ಸ್. ಹಂಗೆ ಈ ಫಾಲ್ಸ್ ನೋಡ್ಕೊಂತ ಒಂದು ತಾಸು ಅಲ್ಲೇ ಕುಂತಿದ್ದೆ. ಇನ್ನೇನು ವಾಪಸ್ ಹೋಗ್ಬೇಕನ್ನೋ ಟೈಮ್ ಒಳಗೆ ಸ್ವಲ್ಪ ಜನ ಬಂದರು. ಅವ್ರ ಜೊತೆ ಮಾತಾಡಿದ ಮೇಲೆ ಗೊತ್ತಾಯ್ತು ಈ ಫಾಲ್ಸಿಗೆ ತೆಳಗೂ ಹೋಗ್ಬೋದು ಅಂತ ಹೇಳಿ. ಬರ್ತೀರಿ ಅಂತ ಕೇಳಿದೆ, ಅವರು ಒಲ್ಲೆ ಅಂದ್ರೆ. ಸೊ ಮತ್ತು ನಾವು ಒಬ್ಬನ ಜರ್ನಿ ಸ್ಟಾರ್ಟ್ ಮಾಡಿದೆ. ಈ ಫಾಲ್ಸ್ ಕೆಳಗಡೆ ಹಿಂಗೆ ಹೋಗ್ತಾ ಭಾಳ ಡೀಪ್ ಐತಿ. ಇದು ನನಗೂ ಗೊತ್ತಿದ್ದಿಲ್ಲ, ದಾರಿ ಹೆಂಗೈತೆ ಹಂಗೆ ನೋಡ್ಕೋ ಅಂತ ಹೊಂಟೆ. ಈ ಥರ ದಾರಿನೂ ಭಾಳ ಇಕ್ಕಟ್ಟೈತಿ, ಸ್ವಲ್ಪ ಟಫ್ ಐತಿ. ನಾ ಬೇರೆ ಸೋಲೋ ಒಂದು 60% ಟ್ರಕ್ ಮಾಡಿದೆ. ಅದಾದಮೇಲೆ ಇನ್ನೂ ತೆಳಗೆ ಡೀಪ್ ಹಂಗೆ ಇತ್ತದ. ನನ್ನ ಶೂನು ಸ್ಲಿಪ್ ಆಗುಂತಿದ್ವು. ಆಮೇಲೆ ಸ್ವಲ್ಪ ಮಾಡೋಣ ಆತು. ಅದಕ್ಕೆ ನಾನು ತೆಳಗೆ ಹೋಗಲಿಲ್ಲ, ವಾಪಸ್ ಮ್ಯಾಲೆ ಬಂದೆ. ಈ ಪಕ್ಷಿ ಸೌಂಡು ಭಾರಿ ಕೇಳಾಗತೈತಿ. ಈ ಬಿಸಿಲ ಅಂಕರು ಅವನ ಮೈ ಎಲ್ಲ ಫುಲ್ ಬೆವತ್ ಹೆಂಗೆ ಆಯ್ತು ನೋಡಿಲ್ಲಿ. ಬಟ್ ಇದೊಂದು ಸಣ್ಣ ಜರಿ ಐತಿ. ಇಲ್ಲೇ ನೀರು ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಆ ಪ್ರಕೃತಿ ಸೌಂದರ್ಯವನ್ನು ಸವಿತಾ. ಈ ಬ್ಯಾಸಿಗೆ ಒಳಗೆ ಟ್ರಕ್ ಮಾಡೋದು ಈಸಿ ಇಲ್ಲ, ಆದರೂ ಕಿಕ್ ಐತಿ. ನಾನು ಮಳೆಗಾಲದಾಗ ಚಳಿಗಾಲದಾಗ ಫಾಲ್ಸ್ಗೆ ಹೋಗಿದ್ದೆ, ಬ್ಯಾಸಿಗೆ ಹೋಗಿದ್ದಿಲ್ಲ. ಸೊ ಇದೊಂದು ಎಕ್ಸ್ಪೀರಿಯೆನ್ಸ್ ಮಾಡಿದೆ, ಮಸ್ತ್ ಐತಿ. ನೀವು ಒಂದು ಸಲ ಟ್ರೈ ಮಾಡಿರಿ ನಿಮ್ಗೆ ಇಷ್ಟ ಆದರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.